ಹಾಯ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೇರಿ ಮತ್ತು ಆರಾಮಿರಿ ಅಂತೇಳಿ ಹೇಳ್ತಾನೆ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಇವತ್ತು ನಾನು ಏನು ವಿಡಿಯೋ ಮಾಡತ್ತೇನೆ ಅಂತೇಳಿ ನಿಮ್ಗೆ ತಮ್ನೇಲ್ ನೋಡ್ರಿ ನನಗೆ ಗೊತ್ತಾಗಿರಬೇಕು. ಸೊ ನಾನಿವತ್ತು ನಂದು ಚಿಕ್ಕದಾಗಿರೋ ಒಂದು ಪಾರ್ಲರ್ ನಮ್ಮ ಮನ್ಯಾಗ ಇಟ್ಕೊಂಡಿರತಕ್ಕಂಥ ಒಂದು ಪಾರ್ಲರ್ದ ಟೂರ್ ಥರ ಮಾಡಾಕತ್ತೇನೆ. ಸೊ ನೋಡ್ರಿ, ಎಲ್ಲರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ. ಸಿಂಪಲ್ಲಾಗಿ ಮನ್ಯಾಗ ಪಾರ್ಲರ್ ನಡೆಸ್ಬೇಕಂದ್ರೆ ಯಾವ್ಯಾವ ರೀತಿ ಐಟಮ್ಸ್ ಮತ್ತು ವಸ್ತುಗಳು ಬೇಕಾಗ ಅನ್ನೋದು ನಾನು ಈ ವಿಡಿಯೋದಾಗ ನನ್ನ ಪಾರ್ಲರ್ದಾಗ ಇರ್ತಕ್ಕಂಥ ಸಾಮಾನುಗಳ ಬಗ್ಗೆ ನಿಮ್ಗೆ ಹೇಳಾಕತ್ತೀನಿ. ಸೊ ನೋಡ್ರಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮೊದಲು ನಾನು ಐಬ್ರೋಗೆ ಬೇಕಾದಂಥದ್ದು, ಹೇರ್ ಕಟ್ಟಿಂಗ್ ಬೇಕಾದಂಥದ್ದು, ಆಮೇಲೆ ಸಿಂಪಲ್ ಮೇಕಪ್ ಬೇಕಾದಂಥದ್ದು ಸಾಮಾನುಗಳನ್ನು ಇಟ್ಕೊಂಡೇನಿ. ನಾನು ಭಾಳ ಇನ್ವೆಸ್ಟ್ ಮಾಡಿ ಇದ್ರೊಳಗೆ ಯಾವುದೇ ರೀತಿಯಾಗಿ ಐಟಮ್ಸನ್ನು ಹಾಕಿಲ್ಲ. ಕಡಿಮೆ ಬೆಲೆ ಒಳಗೆ ಇದ್ದಂಥವನ್ನ ಹಾಕಿ ನನಗೆ ಎಷ್ಟು ಹತ್ತತ್ತವಲ್ಲ ಅಷ್ಟು ತೊಗೊಂಡು ನಾನು ಪಾರ್ಲರ್ನ ನಡೆಸತ್ತೀನಿ. ಮೊದಲಿಗೆ ನಾನು ಮಷಿನ್ಗಳನ್ನು ತರ್ಸೀನಿ. ಹೇರ್ ಸ್ಟ್ರೈಟಿಂಗ್ ಮಷಿನ್, ಆಮೇಲೆ ಕರ್ಲಿ ಮಷಿನ್, ಇದೊಂದು ಸಾರಿ ಫೋಲ್ಡ್ ಮಾಡೋಕ್ಕದು ಬೇಕಾದಂಥ ಮಷಿನ್, ಆಮೇಲೆ ಇವ ಫೇಶಿಯಲ್ ಕಿಟ್ಗಳು ನಾನೀಗ ತೋರ್ಸಕತ್ತಿದ್ದು. ಇದು ನೋಡ್ರಿ, ಗೋಲ್ಡ್ ಈಶಂದ ನೇಚರ್ಸ್ ಕಿಟ್ ಐತಿ. ಆಮೇಲೆ ಟಿಶ್ಯೂ, ಆಮೇಲೆ ಇನ್ನೊಂದು ನಾನು ಫೇಶಿಯಲ್ ಕಿಟ್ನ ತೊಗೊಂಡೇನಿ. ಆಮೇಲೆ ನನಗೆ ಬೇಬಿ ಹೇರ್ ಕಟ್ ಬರ್ತಾವಲ್ಲ, ಸೊ ಹಾಗಾಗಿ ಒಂದು 2 ಟೈಮರ್ನ ಇಟ್ಕೊಂಡೇನಿ ನಾನು. ಆಮೇಲೆ ಸಿಂಪಲ್ ಮೇಕಪ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ ನಾನು ಇಟ್ಕೊಂಡೇನಿ. ಫೌಂಡೇಶನು, ಮಾಯ್ಶ್ಚರೈಸರ್, ಮತ್ತು ಹೈಲೈಟರ್, ಮಸ್ಕರ, ಇವೆಲ್ಲನ ನಾನು ಸಿಂಪಲ್ ಮೇಕಪ್ಗೆ ಬೇಕಾದಂಥ ಐಟಮ್ಸ್ನ 1-2 ಡಬ್ಬಿಗೊಳಗೆ ಹಾಕಿ ಇಟ್ಕೊಂಡೇನಿ. ಆಮೇಲೆ ಕ್ಲಿಪ್ಸ್ ಇಟ್ಕೊಂಡೇನಿ. ಹೇರ್ ಕಲರಿಂಗಿಗೆ ನೋಡ್ರಿ, ನಾನು ಬೌಲ್ ತೊಗೊಂಡೇನಿ, 1-2-3 ಬ್ರಷ್ ತೊಗೊಂಡೇನಿ. ಆಮೇಲೆ ಒಂದು 7-8 ಹನಿಗೆಗಳದಾವ. ಅಲ್ಲ ಥ್ರೆಡ್ಡಿಲೇನ ಸ್ಮೂತ್ ಸ್ಕಿನ್ ಇದ್ದವ್ರಿಗೆ ಇದ್ರಲ್ಲೇ ನಾನು ಐಬ್ರೋನ ಮಾಡ್ತೀನಿ. ನೋಡ್ರಿ, ನೋಡಕತ್ತಿರಲ್ಲ, ಇದ್ರಲ್ಲೇ ನಾನು ಐಬ್ರೋ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಇವನ್ನ ಹೀಟರ್ ಮಷಿನ್ ತೊಗೊಂಡೇನಿ. ಆಮೇಲೆ ಈ ಥರ ಇದ್ದ ಹೂಗಳಾಗಲಿ, ಆಮೇಲೆ ಕೊಳ್ಳಾಗಿ ಬರ್ತಕ್ಕಂಥ ಸರಗಳನ್ನಾಗಲಿ ನಾನು ಬಾಡಿಗೆ ಕೊಡ್ತೀನಿ. ಸೊ ನೋಡ್ರಿ, ಇವನ್ನ ನಾನು ಬಾಡಿಗೆ ಕೊಡ್ತೀನಿ. ಯಾವುದೇ ಒಂದು ಇವೆಂಟ್ಗಾಗಲಿ ಫಂಕ್ಷನ್ಗಾಗಲಿ ಬೇಕಾದವ್ರು ಒಯ್ತಾರೆ. ಸೊ ಒಂದು ದಿನದ ಇಂತಿಷ್ಟು ಅಮೌಂಟ್ ಅಂತೇಳಿ ನಾನು ಇವನ್ನ ಬಾಡಿಗೆ ಕೊಡ್ತೀನಿ. ಸಮೀಪ ಯಾವುದೇ ಪಾರ್ಲರ್ ಇರ್ಲಿಕ್ಕಂದ್ರೆ, ಆಮೇಲೆ ಸಿಟಿ ದೂರ ಆಗ್ತಿದ್ದು ಅಂದ್ರೆ, ಹಳ್ಳಿ ಒಳಗೆ ಯಾವುದೇ ಪಾರ್ಲರ್ ಇರ್ಲಿಕ್ಕಂದ್ರೆ ಆರಾಮಾಗಿ ನೀವು ದಿನಕ್ಕೆ ಇದೇ ಥರ ಪಾರ್ಲರ್ ನಡೆಸಿ 500-600 ರೂಪಾಯಿ ತನಕನೂ ಗಳಿಸ್ಬಹುದು. ಸೊ ನೋಡ್ರಿ, ನಾನು ಇಷ್ಟ ಡೆಕೋರ್ ಮಾಡ್ಕೊಂಡು ನಾನು ಪಾರ್ಲರ್ನ ನಡ್ಸಾಕತ್ತೀನಿ. ಸೊ ನೋಡ್ರಿ, ನಾನು ಇದ್ರೊಳಗೆ ಹೆಚ್ಚಿಗೆ ಏನು ಬಂಡವಾಳ ಹಾಕಿಲ್ಲ. ಸೊ ಆದ್ರೂ ನನಗೆ ಬೇಕಾದಂಥ ಐಟಮ್ಸ್, ಆಮೇಲೆ 10 ಅಷ್ಟು ಐಟಮ್ಸ್ ತೊಗೊಂಡೇನಿ. ನಾನು ಈ ಥರ ಒಂದು ಚೇರ್ ತೊಗೊಂಡೇನಿ, ಯಾಕಂದ್ರೆ ಕಸ್ಟಮರ್ಗೆ ಆಮೇಲೆ ನನಗೂ ಅನುಕೂಲ ಆಗ್ಲಂತ ಈ ಥರ ಚೇರ್ ತೊಗೊಂಡೇನಿ. ಆಮೇಲೆ ಸ್ಟೀಮರ್ ಮಷೀನ್, ಫೇಶಿಯಲ್ ಅದು ಬಂದಂದ್ರೆ ಸ್ಟೀಮರ್ ಮಷೀನ್ ಉಪಯೋಗ ಆಕತಿ. ಸೊ ಹಾಗಾಗಿ ಅದನ್ನು ಇಷ್ಟೆಲ್ಲ ತೊಗೊಂಡೆ ನಾನು ನೀಟಾಗಿ. ಇಷ್ಟಂದ್ರೇ ಪಾರ್ಲರ್ನ ನಡೆಸಕತ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸೊ ಹಳ್ಳಿ ಒಳಗೆ ಅಂದ್ರಪ್ಪ ಎಲ್ಲರಿಗೂ ಸಿಟಿಗೆ ಹೋಗಿ ಪಾರ್ಲರ್ಗೆ ಹೋಗಿ ರೆಡಿ ಆಗೋದಾಗಲಿ, ಐಬ್ರೋ ಆಗಲಿ, ಒಂದೊಂದು ಕೆಲಸ ಮಕ್ಕಳ ಜೋಡಿ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಹಳ್ಳಿ ಒಳಗಾಗಲಿ ಸಮೀಪ ಯಾವುದೇ ಪಾರ್ಲರ್ ಇರಲಿಲ್ಲತ್ತಂದ್ರೆ ಹಳ್ಳಿಗರಿಗಿದ ಹೆಲ್ಪ್ ಆಕತಿ. ಸೊ ನೀಟಾಗಿ ನೀವು ಮಾಡೋದನ್ನು ಅವ್ರಿಗೆ ಹೇಳ್ತಾ, ಅವ್ರನ್ನ ಚಲೋದಾಗಿ ಮಾತಾಡಿಸ್ತಾ ನೀವು ಮಾಡಿದ್ರಂದ್ರೆ ಸೊ ನೀಟಾಗಿ ನಿಮ್ದು ಫ್ಯೂಚರ್ ಅನ್ನೋದನ್ನು ಮುಂದೆ ಸಾಗ್ತೈತಿ. ಸೊ ಯಾವ್ದು ಮಾಡ್ತಿರ್ತಾರಲ್ಲ ಅದರ ಕೆಲಸನ ನೀವು ನೀಟಾಗಿ ಮಾಡಿದ್ರೆ ಆ ಕೆಲಸಕ್ಕೆ ಯಾವತ್ತೂ ಜಯ ಇರ್ತದೆ ಅಂಥೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೆ. ಸೊ ಈ ವಿಡಿಯೋನ ನೀವು ನೋಡಿದ್ರಲ್ಲ, ನಿಮಗೆ ಹೆಲ್ಪ್ಫುಲ್ ಆಕೈತೆ ಅಂತೇಳಿ ಅಂದ್ಕೊಂಡೇನಿ. ಇದ್ರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಏನಾದರೂ ಕ್ವಶನ್ ಡೌಟ್ಸ್ ಇದ್ದು ಅಂದ್ರೆ ನನಗೆ ಕಾಮೆಂಟ್ಸ್ ಒಳಗೆ ಹೇಳ್ರಿ. ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಥ್ಯಾಂಕ್ ಯು.